ನಮಸ್ಕಾರ ರೀ. ಮೆಣಸಿನ್ಕಾಯಿ ಬಳಕದಕಾಯಿ ಮೊಸರು ಹಾಕಿ ಮಾಡೋದು ತೋರಿಸ್ತೀನಿ ನೋಡಿರಿ. 1 kg ಮೆಣಸಿನ್ಕಾಯಿ ರೀ ಇವು ಸ್ವಚ್ಛಾಗಿ ತೊಳೆದು ನೀರಾಗಿನೆಲ್ಲ ತೆಗೆದಿಲ್ಲ ಒಣಾಕ ನೋಡ್ರಿ. ಕಲ್ ಮೇಲೆ ನೀರೆಲ್ಲ ಬಸ್ತಾವ. ಈಗ ಸ್ವಚ್ಛ ಅದ ನೋಡ್ರಿ. ಅದ ಬುಟ್ಟ್ಯಾಗ ತುಂಬ್ಕೊತೇನೆ ರೀ. ಇವನ್ನ ಇಲ್ಲಿ ಹಾಕಾಕತ್ತೇನೆ ನೋಡ್ರಿ. ಒಂದರದಾಗ 2 ಭಾಗ ಪೂರ ಆಗಬಾರ್ದು ರೀ. ತೊಗೊಂಡೇನು ನೋಡ್ರಿ. ಪಿನ್ನ ದೊಡ್ಡದು ಸೂಜಿನಾರು ತೋರಿ ಪಿನ್ನಾರು ತೋರಿ ಅಷ್ಟ ಕಟ್ ಮಾಡೋದು ನೋಡ್ರಿ. ಅದ ಕಾಣ್ತಾವೆ ನೋಡ್ರಿ. ಹಂಗೆ ಮಾಡಿ ಸೀಳಿ ಇಟ್ಕೊತೇನೆ ನೋಡ್ರಿ. ಈಗ ಅಷ್ಟು ಕಟ್ ಮಾಡಾಕತ್ತೇನೆ ರೀ. ಅವನ್ನ ಒಂದಿಟ್ಟು ಬಿಸಿಲಿಗೆ ಸಂಜೆ ಒಣಾಕ್ಬೇಕು ರೀ. ಅಂದ್ರೆ ನೀರಿಂದೆಲ್ಲ ಇಮರಿ ಚಲೋ ಇದು ಹಾಕ್ಕೋರೆ ಬಾಡ್ದಾರಂಗೆ ಮೊಸರುಗಾಯಿ ಮಾಡ್ಕೊಳಕ್ಕೆ ಚಲೋ ಹಾಕ್ಕೋ ನೋಡ್ರಿ ಇವು. ಈಗ ಬ್ಯಾಸಿಗೆ ಚಲೋ ಆತಲ್ರಿ. ಮೊಸರುಗಾಯಿ ಸ್ಯಾಂಡ್ಗೆ ಹಪ್ಪಳ ಮಾಡಿ ಇಟ್ಕೊಳ್ಳೋದ್ರೆ ಮಳೆಗಾಲದಾಗ ಏನೈತೆ ನೋಡ್ರಿ. ಕರಿದು ತಿನ್ನೋದು ಹಬ್ಬ ಜಗ್ಗಿ ಅವಾಗ ಅಷ್ಟ ಮಾಡೋದು ತಿನ್ನೋದು ನೋಡ್ರಿ. ಒಂದು ಸರಿ ಮಾಡಿ ಇಟ್ಕೊಂಡ್ರಿ ವರ್ಷಾನ್ಗಟ್ಲೆ ತಿನ್ಬೋದು ನೋಡ್ರಿ. ಇವನ್ನ ಏನು ಹುಳ ಹತ್ತದಿಲ್ಲ ಏನಿಲ್ಲ. ಕರೆದ್ರನ ಮನೆಯೆಲ್ಲ ಘಮ ಘಮ ಅನ್ನೋಂಗೆ ವಾಸನೆ ಬರ್ತೈತೆ ರೀ ಇದು. ಈಗ ಒಣಗ್ಯಾವ್ರೆ ಇವು ತುಂಬಿಟ್ಕೊಳಕತ್ತೇನೆ ರೀ. ಇದಕ್ಕೆ ಬೇಕಾಗಿದ್ದ ಮಸಾಲೆ ಮಾಡ್ಕೋಬೇಕು ನೋಡ್ರಿ. ಇವು ಮೆಂತ್ಯರೆ ಸ್ವಲ್ಪ 1-2 ಚಮಚದಷ್ಟು ಬಿಸಿ ಮಾಡಾಕತ್ತೇನೆ ನೋಡ್ರಿ. ಇವನ್ನ ಸ್ವಲ್ಪ ಕೆಂಪಾಗುವಂಗೆ ಬಿಸಿ ಮಾಡ್ಕೋಬೇಕ್ರಿ. ಭಾಳ ಸುಡಬಾರ್ದು ಕರ್ರಗೆ ವಾಸನೆ ಮತ್ತು ಟೇಸ್ಟ್ ಹೋಗಿಬಿಡ್ತೈತಿ. ಸ್ವಲ್ಪ ಬಿಸಿ ಮಾಡೋದ್ರಿ. ಮಾಡಿ ಹಾಂಗೆ ತಕ್ಕೊಂಡು ಕರೆಕ್ಟಾಗಿ ಜೀರಿಗೆನ ಹಾಕ್ಕೋಬೇಕ್ರಿ. ಈಗ ತೆಗಿಯಾಕತ್ತೇನೆ ನೋಡ್ರಿ ಮೆಂತ್ಯ ಕಾಳು. ಜೀರಿಗೆ ಒಂದಿಟ್ಟು ಹುರ್ಕೋಬೇಕ್ರಿ. ಅವನು ಸ್ವಲ್ಪ ಬಿಸಿ ಮಾಡ್ಬೇಕ್ರಿ. ಅವು ದೌಡ್ ಹೊತ್ತಿಸ್ಬಾರ್ದು. ಸ್ವಲ್ಪ ಸಣ್ಣ ಗ್ಯಾಸ್ ಇಟ್ಕೊಂಡು ಮೆಲ್ಲಕ್ಕೆ ಹಾಂಗೆ ಹುರಿದು ಕೆಂಪಗಾದ್ಬಿಟ್ಲೇನ ತೊಗೊಂಬಿಡೋದ್ರಿ. ತೆಗೆದು ನೋಡ್ರಿ. ಈಗ ಇವನ್ನ 2 ಸೇರಿ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ. ಈಗ ಮೆಂತ್ಯ ಕಾಳು ಎದಕ್ಕೆ ಹಾಕ್ಕೊತೀವಿ ಅಂದ್ರೆ ಹುಳ ಹತ್ತಂಗಿಲ್ಲ ರೀ. ಆಮೇಲೆ ವಾಸನೆ ಬೇರೆ ಟೇಸ್ಟ್ ಘಮ ಘಮ ಅಂತ ಬರ್ತೈತೆ ಅದು ಮೆಂತ್ಯದ್ದು. ಇದು ಆರೋಗ್ಯಕ್ಕೂ ಭಾಳ ಚಲೋ ರೀ. ಈಗ ಸಣ್ಣಗೈತೆ ನೋಡ್ರಿ. ಸಣ್ಣಗೆ ಹಾಕ್ಕೊಂಡೀನಿ. 1 kg ಮೆಣಸಿನ್ಕಾಯಿಗೆ ರೀ ಒಂದು 3 ಚಮಚ ಉಪ್ಪು ನೋಡ್ರಿ. ಅದು ಒಂದು ಸ್ವಲ್ಪ ಹಿಂಗೆ ರೀ. ಇದನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಬಿಡ್ತೇವೆ ರೀ. ಸಣ್ಣ ಚಮಚಲ್ಲೇ 3 ಚಮಚ ರೀ ಮತ್ತು ಉಪ್ಪು. ಈಗ ಚಲೋ ಮಿಕ್ಸ್ ಆಯ್ತು ನೋಡ್ರಿ. ಅದು ಸಣ್ಣಗೈತೆ ನೋಡ್ರಿ. 200 ಗ್ರಾಮ್ ಮೊಸರು ರೀ. ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಗತೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ. ಅದನ್ನು 2 ಕೂಡಿಸಿ ಕೈಲೇ ಮಿಕ್ಸ್ ಮಾಡ್ಕೊರಿ. ಅದನ್ನು ಮಜ್ಜಿಗೆ ಒಳಗೆ ಪುಡಿ ಹಾಕ್ಯೇನು ನೋಡ್ರಿ. ಇಲ್ಲೇ ಎಲ್ಲ ಏಕಾತ್ರದು ಅದನ್ನು ಕಲಿಸಿ ಮೆಣಸಿನ್ಕಾಯಿಗೆ ಮ್ಯಾಗ ಬುಟ್ಟಿ ಒಳಗೆ ಇಟ್ಟೆ ನೋಡಿ. ಪ್ಲಾಸ್ಟಿಕ್ಕಿನ ಬುಟ್ಟ್ಯಾಗ ಹಾಕಿಡ್ರಿ. ಅಂದ್ರೆ ಬುಟ್ಟಿಗಳು ಏನಾವುದು ಜರ್ಮನಿ ಹೋದಾರ ಕಲಿ ಹಾಕ್ಕವ ಶುರು ಆಕತ್ತೇನೆ ನೋಡ್ರಿ. ಹಾಕಿದೆ ನೋಡ್ರಿ. ಅಷ್ಟೂ ಕಲಸ್ಕೊಳ್ಳೋದು ಕೈಲೊಂದಿಟ. ಈಗ ಸ್ವಲ್ಪ ಒಂದಿನ ರಾತ್ರಿ ಮನ್ಯಾಗ ಇಡ್ಬೇಕ್ರಿ. ಮತ್ತು ಮುಂಜಾನೆನ ಕಲಸಿದೆ ರೀ. ಈಗ ಒಂದಿನ ವಸ್ತಿ ಇಟ್ಟು ನಾಳೆ ಮರುದಿನ ಒಣಾಕ್ಕೊಳ್ಳೋದು ನೋಡ್ರಿ. ಅವನ್ನ ಒಂದು 3-4 ದಿನ ಒಣಗಿಸಿ ತೆಗೆದ್ರಿ. ಒಂದಿನ ಒಳಗೆ ಮೆಣಸಿನ್ಕಾಯಿ ನೀರಾಗ ಇದು ಮೊಸರನ್ನ ಹಾಕಿ ಇಡ್ತೇವಲ್ರಿ. ಹೊರಗೆ ನೀರೆಲ್ಲ ಇಮ್ರಿದ್ವು ಪೂರ ಹೀರ್ಕೊತೈತ್ರಿ. ಅದು ಮೊಸರು ಚಲೋ ಪಳ್ಳಾಕ್ಕವ್ರಿ. ಮೊಸರಿಂದು ಮೆಣಸಿನ್ಕಾಯಿ ರೀ ತಿನ್ನಾಕ ಭಾಳ ಟೇಸ್ಟ್ ಬರ್ತಾವ್ರಿ. ಇವು ಚಲೋ ಒಣಗ್ಬೇಕ್ರಿ. ಅವು ಸ್ವಲ್ಪ ಕೆಂಪಗೂ ಹಾಕ್ಕವ್ರಿ. ಮತ್ತು ಬಗ ನಾವು ಚೂರ ಬಲ್ತಿದ್ದು ಮೆಣಸಿನ್ಕಾಯಿ ಇದ್ರೆ ಕರ್ದ ಮೇಲೆ ಚಲೋ ಹಾಕ್ಕವ್ರಿ. ಪೂರ ಒಣಗ್ಯಾವ ನೋಡ್ರಿ. ಇವು ಕರಿಯಾಕೆ ತೊಗೊಳಕತ್ತೇನೆ ನೋಡ್ರಿ. ಕರ್ದು ಕಲರ್ ಅಂತೂ ಭಾಳ ಚಂದ ಬರ್ತಾವ್ರಿ. ಕರಿಯಾಕತ್ತೇನೆ ನೋಡ್ರಿ. ಸ್ವಲ್ಪ ಸಣ್ಣ ಗ್ಯಾಸ್ ಇಟ್ಕೊರಿ. ಕರೀರಿ ತೆಗಿತೇನೆ ನೋಡ್ರಿ. ಈಗೆಲ್ಲ ಪೂರ ಕರೆದ್ರಿ. ಅವು ಮೆಣಸಿನ್ಕಾಯಿ ಸ್ಯಾಂಡ್ಗೆ ಅಮಾಸೆ ಹುಣ್ಣಿಮೆ ಸ್ವಲ್ಪ ಏನಾರು ಕರ್ದಿದ್ದು ಮಾಡಿರಿ. ಲಕ್ಷ್ಮೋಗ ಅಂತಾರಲ್ಲ. ಇವನೊಟ್ಟು ಮೆಣಸಿನ್ಕಾಯಿ ಕರ್ದು ಸ್ಯಾಂಡ್ಗೆ ಕರೆದ್ರಿ ಸ್ವೀಟ್ನ್ಯಾಗ ಇಟ್ಕೊಂಡು ಉಂಡ್ಬಿಟ್ರೆ ಸಾಕ್ರಿ. ಹಬ್ಬನ ಜೋರು ಮತ್ತು ಊಟನೂ ಜಾಸ್ತಿ ಹೋಗತ್ರಿ. ಈ ಥರ ನೀವು ಮಾಡಿ ಊಟ ಮಾಡಿರಿ. ಟೇಸ್ಟ್ ಆಕೈತೆ ನೋಡ್ರಿ. ಊಟಕ್ಕೂ ಭಾಳ ಸಿವಿ. ನಮಸ್ಕಾರ ರೀ.